ಜಗತ್ತಿಗೆಲ್ಲ ಬೆಳಕು ನಾನೇ ಕೊಡೋದು, ನಾನೇ ಗ್ರೇಟು ಅಂತ ಸೂರ್ಯ ಅಂದ್ಕೊಂಡ್ರೆ ಸೂರ್ಯನ ಮುಚ್ಚೋಕ್ಕಂತ ಮೋಡ ಬರುತ್ತಂತೆ. ಸೂರ್ಯನ್ನೇ ಮುಚ್ಚಿಬಿಟ್ಟೆ ನಾನೇ ಗ್ರೇಟ್ ಅಂತ ಮೋಡ ಅಂದ್ಕೊಂಡ್ರೆ ಮೋಡನ ತಳ್ಳೋಕ್ಕಂತ ಗಾಳಿ ಬರುತ್ತಂತೆ. ಮೋಡನೇ ತಳ್ಳಿಬಿಟ್ಟೆ ನಾನೇ ಗ್ರೇಟ್ ಅಂತ ಗಾಳಿ ಅಂದ್ಕೊಂಡ್ರೆ ಗಾಳಿನ ನಿಲ್ಲಿಸೋಕ್ಕಂತ ಪರ್ವತ ಬರುತ್ತಂತೆ. ಗಾಳಿನ ನಿಲ್ಲಿಸ್ಬಿಟ್ಟೆ ನಾನೇ ಗ್ರೇಟ್ ಅಂತ ಪರ್ವತ ಅಂದ್ಕೊಂಡ್ರೆ ಪರ್ವತನ ಸೀಳೋಕ್ಕಂತ ಭೂಕಂಪ ಹಾಗೂ ಭೂಮಿ ಬರುತ್ತಂತೆ. ಪರ್ವತನ ಸೀಳಿಬಿಟ್ಟೆ ನಾನೇ ಗ್ರೇಟ್ ಅಂತ ಭೂಮಿ ಅಂದ್ಕೊಂಡ್ರೆ ಭೂಮಿ ಒಳಗಡೆ ಹೊಂಡ ಮಾಡ್ಕೊಂಡು ಒಂದು ಹೆಗಣ ಹೋಗುತ್ತಂತೆ. ಜೀವನದಲ್ಲಿ ಯಾವತ್ತೂ ನಾನು ಗ್ರೇಟು, ನಾನೇ ಎಲ್ಲ, ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿದ್ರೆ ಅಂತಹ ದುರಹಂಕಾರ ಅಹಂಕಾರನ ಮುರಿಯೋಕ್ಕಂತ ಸನ್ನಿವೇಶಗಳು, ಸಂದರ್ಭಗಳು, ಮನುಷ್ಯರು ಬರ್ತಾನೆ ಇರ್ತಾರೆ. ಯಾರು ಜೀವನದಲ್ಲಿ ನಾನಾಗೆ ಏನೂ ಮಾಡೋದಿಲ್ಲ ಅಂತ ಅರ್ಥ ಮಾಡ್ಕೊಳ್ತಾರೋ ಭಗವಂತ ಅಂಥವ್ರ ಕೈಲೇ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿಸೋಕೆ ಶುರು ಮಾಡ್ತಾನಂತೆ, ಮಾಡಿಸ್ತಾನಂತೆ. ಜೀವನದಲ್ಲಿ ಯಾವತ್ತೂ ನನಗೆಲ್ಲ ಗೊತ್ತಿದೆ ಅಂತ ನನಗೆ ಅಹಂಕಾರ ಬಂದುಬಿಡುತ್ತೆ, ಆವಾಗ ನಾನು ಕಲಿಯೋದನ್ನು ನಿಲ್ಲಿಸ್ಬಿಡ್ತೀನಿ. ಯಾವತ್ತೂ ನಾನು ಕಲಿಯೋದನ್ನು ನಿಲ್ಲಿಸ್ಬಿಡ್ತೀನಿ ಅವತ್ತು ನಾನು ಬೆಳೆಯೋದನ್ನು ನಿಲ್ಲಿಸ್ಬಿಡ್ತೀನಿ. ಜೀವಂತ ಅನಂತದೆಡೆಗೆ ಸಾಗಬೇಕು. ಅನಂತದೆಡೆಗೆ ಸಾಗೋದನ್ನು ತಡೆಯುವಂಥದ್ದೇ ದುರಹಂಕಾರ, ನಾನೇ ಎಲ್ಲ ಅನ್ನೋ ಭಾವನೆ. ಅಂದ್ಕೊಂಡಿರ್ಬೋದು ಅಜ್ಜಿ ಕೂಗ್ಲಿಲ್ಲ ಅಂದರೆ ಬೆಳಕೆ ಆಗೋದಿಲ್ಲ ಅಂತ. ಆದರೆ ಸೂರ್ಯ ಹುಟ್ಟುತ್ತಾನೆ ಇರ್ತಾನೆ, ಬೆಳಕಾಗ್ತಾನೆ ಇರುತ್ತೆ. ಯಾವತ್ತೋ ಒಂದಿನ ಅಜ್ಜಿಗೆ ಅರ್ಥ ಆಗುತ್ತೆ, ಬಟ್ ಕೆಟ್ಟದಾಗ ಅರ್ಥ ಆಗುತ್ತೆ. ಅದಾಗೋದಕ್ಕಿಂತ ಮುಂಚೆ ನಾವು ದುರಹಂಕಾರದಿಂದ ಬದುಕ್ತಾ ಇದ್ದೀವಿ, ಆ ಥರ ಧೋರಣೆ ನಮ್ಮಲ್ಲಿ ಮೂಡ್ತಾ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊತಾ ಇರಬೇಕು. ನಾವೇನು ಮಾಡೋತಾ ಇಲ್ಲ, ಎಲ್ಲ ಅವ್ನು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊತಾ ಇರಬೇಕು, ಕಲಿತಾ ಇರಬೇಕು. ಆವಾಗಲೇ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ. ಯೋಚನೆ ಮಾಡಿ.